ಊಟ ಹೇಗೆ ಅಣ್ಣ? ಅಣ್ಣ ಊಟ ಸೂಪರ್ ಬಿರಿಯಾನಿ ಒಳ್ಳೆ ಚೆನ್ನಾಗೈತೆ ಅಣ್ಣ, ಒಳ್ಳೆ ಚೆನ್ನಾಗಿ ಮಾಡಿದ್ವಿ. ನಾವು ಟೇಸ್ಟಿಂಗ್ ಪೌಡರ್ ಆಗಲಿ ಏನೋ ಬರ್ದಿದ್ದಣ ಅದರಲ್ಲಿ. ಟೇಸ್ಟಿಂಗ್ ಪೌಡ್ರು ಬೇರೆ ಇನ್ನೊಂದು ಮತ್ತೊಂದು ಏನಿಲ್ಲ, ಅದು ಚೆನ್ನಾಗೈತೆ. ತಿಂತಾ ಇದ್ರೆ ಹಂಗೆ ತಿನ್ನೋಣ, ಇನ್ನೊಂದು ತಿನ್ನೋಣ ಅನಿಸ್ತಾ ಇತ್ತು. ಚೆನ್ನಾಗೈತೆ ಅಣ್ಣ ಬಿರಿಯಾನಿ, ಮಾತ್ರ ಸೂಪರ್ ಅಣ್ಣ. ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾಟಿ ಸ್ಟೈಲ್. ಶುಂಠಿ ಹೆಚ್ಕೊಂಡು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತೊಳೆದು ಮಿಕ್ಸಿಗೆ ಹಾಕ್ಕೊಳ್ಳಿ. 2 ಪೇಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಚಿಪ್ಸಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಟೊಮಾಟೊವನ್ನು ತೊಳೆದು ಚೆನ್ನಾಗಿ ಚಿಪ್ಸ್ ಥರ ಕಟ್ ಮಾಡಿಕೊಳ್ಳಿ. ಪಾಲಕ್ಕು ಪುದೀನ ಹಚ್ಚಿಬಿಟ್ಟು ತೊಳೆದು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಿ. ಮೆಣಸಿನಕಾಯಿ ತೊಳೆದು ಮಿಕ್ಸಿಗೆ ಹಾಕಿಕೊಳ್ಳಿ. ಈಗ ಒಲೆ ಅಂಟಿಸೋಣ ಬನ್ನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿಕೊಳ್ಳಿ. ಎಲ್ಲ ಪೇಸ್ಟ್ಲೆಲ್ಲ ಒಂದೇ ಜಾಗದಲ್ಲೆಲ್ಲ ಇಟ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಗೋಡಂಬಿ ಬೇಕಾದರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡಿ ಪರವಾಗಿಲ್ಲ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿಕೊಳ್ಳಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಈರುಳ್ಳಿ ಆ ಥರ ಬೆಳ್ಳುಳ್ಳಿ ಹಾಕಿಕೊಳ್ಳಿ. ನಿಮಗೇನು ಕೆ ಜಿ ಗೊತ್ತಾಗಿಲ್ಲ ಅಂದರೆ ಸೌಟು ಎತ್ಕೊಳ್ಳಿ. ಸೌಟಲ್ಲಿ 5 kgಗೆ 1 ಸೌಟು ಹಾಕಿಕೊಳ್ಳಿ. 8 ಸೌಟು ಬೆಳ್ಳುಳ್ಳಿ, 4 ಸೌಟು ಶುಂಠಿ ಹಾಕಿಕೊಂಡಿದ್ದೀರಿ. ರೋಸ್ಟ್ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಟೊಮೆಟೊ ಹಾಕಿಕೊಳ್ಳೋಣ. ಚಿಕನ್ ಚೆನ್ನಾಗಿ ತೊಳೆಯಬೇಕು. ತೊಳೆದ ಮೇಲೆ ಆ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಆಗ ಚಿಕನ್ ಹಾಕಬೇಕು. ಚಿಕನನ್ನು ನಿಧಾನವಾಗಿ ಹಾಕಿಕೊಳ್ಳೋಣ, ಅಂದರೆ ಕೈಗೆ ಎಗರುತ್ತೆ. ಹಸಿ ಖಾರ ಹಾಕಿಕೊಳ್ಳೋಣ. ಖಾರಕ್ಕೆ 7 ಸೌಟು ಖಾರ ಹಾಕಿಕೊಳ್ಳೋಣ. ಪಾಲಕ್ಕು ಪುದೀನ ಸೊಪ್ಪು ರುಬ್ಬಿರೋದು ಮುಕ್ಕಾಲು ಅದರಲ್ಲಿ ಹಾಕಿಕೊಳ್ಳೋಣ. ಈಗ ಉಪ್ಪು ಹಾಕಿಕೊಳ್ಳೋಣ. 800 ಗ್ರಾಮ್ ಉಪ್ಪು ಬೇಕು. ಚಕ್ಕೆ, ಲವಂಗ ಪೌಡರ್, ಮೆಣಸಿನ ಪೌಡರ್ ಹಾಕಿಕೊಳ್ಳೋಣ. ಚೆನ್ನಾಗಿ ಬೆಂದ ನಂತರ ಅರ್ಧ ಭಾಗ ಮಾತ್ರ ಬೇಯಬೇಕು, ಆಗ ನೀರು ಹಾಕಿಕೊಳ್ಳೋಣ. ಇಲ್ಲಿ ಚಿಕನ್ ನೀರು ಬಿಡೋ ಕಾರಣಕ್ಕೆ 1 kgಗೆ 1.5 ಲೀಟರ್ ನೀರು ಸಾಕು. ಚೆನ್ನಾಗಿ ಕುದಿದ ಮೇಲೆ ಅಕ್ಕಿಯನ್ನು ಹಾಕಿಕೊಳ್ಳೋಣ. 10 kg ಅಕ್ಕಿ ಸ್ಟೀಮ್ ಅಕ್ಕಿ. ಜೀರಾ ರೈಸ್ 5 kg. ಬಾಸುಮತಿ ಅಕ್ಕಿ 3 kg. ಟೇಸ್ಟಿಂಗ್ ಪೌಡರ್ ಬದಲು ಹಾಲು, ಮೊಸರು ನಾವು ಯೂಸ್ ಮಾಡ್ತೀರಿ. ಈಗ ತುಪ್ಪ ಅರ್ಧ ಲೀಟರ್ ಹಾಕಿಕೊಳ್ಳೋಣ. ಸ್ವಲ್ಪ ಈಗ ಪಾಲಕ್ ಸೊಪ್ಪನ್ನು ಹಾಕಿಕೊಳ್ಳೋಣ ಕಲರ್ಗೋಸ್ಕರ. ಚೆನ್ನಾಗಿ ತಿರುಗಿಸಬೇಕು, ಇಲ್ಲಾಂದರೆ ತಳ ಹಿಡಿತೈತೆ. ಬೆಂಕಿಯನ್ನು ಕಮ್ಮಿನೇ ಮಾಡ್ಕೊಳ್ಳಿ. ಸ್ವಲ್ಪ ಚಕ್ಕೆ ಲವಂಗ ಪೌಡರು, ಸ್ವಲ್ಪ ಮೆಣಸಿನ ಪೌಡರ್ ಹಾಕಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತೈತೆ. ಸ್ವಲ್ಪ ಖಾರ ಕಮ್ಮಿ ಇರೋ ಕಾರಣಕ್ಕೆ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ತಿರುಗಿಸಿ. ಈಗ ಅಕ್ಕಿ ಬೆಂದಿದೆ. ಈ ಟೈಮಲ್ಲಿ ನೀವು ಉಪ್ಪು ಖಾರ ನೀಟಾಗಿ ನೋಡಿಕೊಂಡು ಕಮ್ಮಿ ಇದೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಬಹುದು. ఇప్పుడు ఆకలేసి దమ్ కడదాము. ప్లేట్ వేద్దాము. నిప్పులు వేద్దాం. పైన బాగా దమ్ అవుతుంది. దిగువ నిప్పులు ఉంటే తలుము అంటుంది, బియ్యం మాడిపోతుంది. ಈಗ ದಮ್ಮನ್ನು ಬಿಚ್ಚಿಕೊಳ್ಳೋಣ. ಎಣ್ಣೆ ಎತ್ತಾಕೋಣ. ಒಂದು ಕಡೆಯಿಂದ ಕ್ಲೀನಾಗಿ ತಿರ್ಗಿಸಬೇಕು. ನೀಟಾಗಿ ತಿರ್ಗಿಸಿದ್ರೆ ಸಾಕು. ಸ್ವಲ್ಪ ಮೇಲೆಗಡೆ ತುಪ್ಪ ಹಾಕಿಕೊಳ್ಳೋಣ. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳೋಣ. ಸ್ವಲ್ಪ ಲೈಟಾಗಿ ನೀರು ಹಿಂಡ್ಬಿಟ್ಟು ಚೆನ್ನಾಗಿ ಹಾಕಿ, ಸ್ವಲ್ಪ ಏಲಕ್ಕಿ ಪೌಡರು ಮೇಲೆ, ಸ್ವಲ್ಪ ಜಾಸ್ತಿ ಬೇಡ, ಸ್ಮೆಲ್ ಚೆನ್ನಾಗೈತೈತೆ. ಈಗ ಗಾರ್ನಿಷ್ ಮಾಡೋಣ. ಟೇಸ್ಟಿಯಾದ ಬಿರಿಯಾನಿ ಸವಿಯಲು ಸಿದ್ಧ.